ಸಮಯಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಮಾತು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಕೇಳಲಾಗಿ, ಯೇಸು ಆ ಜನರನ್ನು ಊಟಕ್ಕೆ ಕೂಡಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು. ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು ಎನ್ನುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಒಂದು ಅದ್ಭುತ ಕಾರ್ಯವನ್ನು ನಾವು ಈಗಾಗಲೇ ಓದಿ ಕೇಳಿದ್ದೇವೆ. ಯೇಸು 5,000ಕ್ಕಿಂತಲೂ ಹೆಚ್ಚಿನ ಜನರಿಗೆ ಉಣಬಡಿಸಿದಂತ ಒಂದು ಘಟನೆ. ಯೇಸು ತನ್ನ ಬೋಧನೆಯನ್ನು ಮಾಡುವಂತ ವೇಳೆಯಲ್ಲಿ ಬಂದ ಕೂಡಿಕೊಂಡಂತ ಜನಸಮುದಾಯದ ದೈಹಿಕ ಅಗತ್ಯತೆಗಳನ್ನು ತಿಳ್ಕೊಂಡು ಅದನ್ನು ಪೂರೈಸಲಿಕ್ಕೆ ಆತ ಮುಂದೋಗ್ತಾನೆ. ಶಿಷ್ಯರು ತಮ್ಮ ಕೊರತೆಗಳನ್ನು ಅವರು ಹೇಳಿಕೊಳ್ತಾರೆ. ಇಷ್ಟು ಜನರಿಗೆ ಆಹಾರವನ್ನು ಪೂರೈಸುವಷ್ಟು ಹಣ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಜನರ ಮಧ್ಯೆ ಒಬ್ಬ ಹುಡುಗ 5 ರೊಟ್ಟಿ 2 ಮೀನುಗಳನ್ನು ಆತ ತೆಗೆದುಕೊಂಡು ಬಂದಿರ್ತಾನೆ. ಆಂದ್ರೇನು ಅದನ್ನು ಗುರುತಿಸ್ತಾನೆ. ಒಂದು ಯೇಸುವಿಗೆ ಆ ವಿಷಯವನ್ನು ಆತ ಹೇಳ್ತಾನೆ. ಇಲ್ಲಿ ಒಬ್ಬ ಹುಡುಗನ ಬಳಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು. ಒಬ್ಬ ಹುಡುಗನ ಬಳಿಯಲ್ಲಿ 5 ರೊಟ್ಟಿ 2 ಮೀನು ಇವೆ, ಆದರೆ ಇಷ್ಟು ಜನರಿಗೆ ಇದು ಯಾವ ಪ್ರಯೋಜನಕ್ಕೆ ಬರ್ತದೆ? ಇದರಿಂದ ಏನು ಪ್ರಯೋಜನ? ಇದರಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಎನ್ನುವಂತ ಪ್ರಶ್ನೆಯನ್ನು ಆತ ಹಾಕ್ತಾನೆ. ಅದಕ್ಕೆ ಯೇಸು, ಜನರು ನೀವು ಊಟಕ್ಕೆ ಕೂಡಿಸಿರಿ ಎಂದು ಹೇಳಿ ಆ ರೊಟ್ಟಿಗಳನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಎಲ್ಲರಿಗೂ ಕೂಡ ಹಂಚಲಿಕ್ಕೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೇನು, ಇದು ಯಾತಕ್ಕಾದವು ಎಂಬುದಾಗಿ ಹೇಳಿದಂತ 5 ರೊಟ್ಟಿ 2 ಮೀನನ್ನು ಈಗ ಯೇಸು ತನ್ನ ಕೈಗೆ ತೆಗೆದುಕೊಳ್ತಾನೆ. ಆ ಕೈಗೆ ತೆಗೆದುಕೊಳ್ಳುವಂಥದ್ದು ಮತ್ತು ದೇವಸ್ತೋತ್ರ ಮಾಡಿ ಆತ ಪ್ರಾರ್ಥನೆ ಮಾಡಿ ಅದನ್ನು ಹಂಚ್ತಾನೆ. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಇಂದು ನಮ್ಮ ಜೀವಿತದಲ್ಲಿ ಆಂದ್ರೇಯನ ಹಾಗೆ ಅನೇಕರು ಪ್ರಶ್ನೆ ಮಾಡಿರ್ಬೋದು, ಇದು ಯಾತಕ್ಕಾದವು? ನಮ್ಮ ಜೀವಿತದ ಹೊರತಲಾಂತುಗಳನ್ನು ಅನೇಕರು ಪ್ರಶ್ನೆ ಮಾಡಿರ್ಬೋದು, ಇದು ಯಾತಕ್ಕಾದವು? ನಮ್ಮ ಜೀವಿತವನ್ನು ಅನೇಕರು ಪ್ರಶ್ನೆ ಮಾಡಿರ್ಬೋದು, ಇವಳು ಯಾತಕ್ಕಾದಳು? ಆದರೆ ಯಾವಾಗ ನಾವು ನಮ್ಮ ಜೀವಿತವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಳ್ತೇವೆಯೋ, ದೇವರು ನಮ್ಮ ಜೀವಿತವನ್ನು ರೂಪಾಂತರ ಮಾಡುವಂತ ದೇವರಾಗಿದ್ದಾನೆ. ಅಂದು 5 ರೊಟ್ಟಿ 2 ಮೀನನ್ನು 5,000 ಹೆಚ್ಚು ಜನರಿಗೂ ಕೂಡ ಪ್ರಯೋಜನವಾಗುವಂತ ರೀತಿಯಲ್ಲಿ ದೇವರು ವಿನಿಮಯ ಮಾಡಿದ ಹಾಗೆ ನಮ್ಮಲ್ಲಿರುವಂತ ಹೊರತಲಾಂತುಗಳನ್ನು, ನಮ್ಮಲ್ಲಿರುವಂತ ಸಣ್ಣ ಸಣ್ಣ ಹೊರತಲಾಂತುಗಳನ್ನು, ಪ್ರತಿಭೆಗಳನ್ನು, ನಮ್ಮ ಜೀವಿತವನ್ನು ತಂದೆಯಾದ ದೇವರು ಆಶೀರ್ವದಿಸಿ ಸಕಲ ಪ್ರಯೋಜನಾರ್ಥವಾಗಿ ಉಪಯೋಗಿಸುವಂತ ದೇವರಾಗಿದ್ದಾರೆ. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಒಂದು ಸಮಯವನ್ನು ತಂದೆಯಾದ ದೇವರ ಕೈಗೆ ಒಪ್ಪಿಸಿಕೊಳ್ಳೋಣ. ತಂದೆಯಾದ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸಿ ಸಕಲ ಲೋಕದ ಪ್ರಯೋಜನಾರ್ಥವಾಗಿ ನಮ್ಮ ಜೀವಿತವನ್ನು ಬಳಸಿಕೊಳ್ಳಿಕ್ಕಾಗುವಂತೆ ದೇವರು ನಮ್ಮನ್ನು ಮುನ್ನಡೆಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.